ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬಾಡಿಗೆಗಿದ್ದ ಕಾರ್ ಡ್ರೈವರ್ ಮಗಳ ಮೇಲೆ ಕಣ್ಣು. ಅಪ್ರಾಪ್ತ ಬಾಲಕಿ ಈಗ ಗರ್ಭಿಣಿ. ಶ್ರೀರಾಂಪುರ ಪೊಲೀಸರಿಂದ ರೇಪಿಸ್ಟ್ ಬಂಧನ. ಬಿಡಿಎಯಿಂದ ಅರ್ಕಾವತಿ ಬಡಾವಣೆ ನಿರ್ಮಾಣ. ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ. ರೊಚ್ಚಿಗೆದ್ದ ನಿವಾಸಿಗಳಿಂದ ಅಧಿಕಾರಿಗಳಿಗೆ ಘೇರಾವ್. ಡೆಂಘಿ ಲಕ್ಷಣಗಳಿದ್ರೂ ಡೆಂಘಿ ಜ್ವರ ಅಲ್ವಂತೆ. ಆರೋಗ್ಯ ಇಲಾಖೆ ವರದಿಯಲ್ಲಿ ಕಣ್ಣಾಮುಚ್ಚಾಲೆ ಆಟ. ಉತ್ತರ ನೀಡದೆ ಜಾರಿಕೊಂಡ ಇಲಾಖೆ ನಿರ್ದೇಶಕರು. ಅಂಗಡಿಗಳಲ್ಲಿ ದಿಢೀರ್ ಇಳಿತು ಅಕ್ಕಿ ರೇಟು. ಕೆಜಿ ಅಕ್ಕಿಗೆ ಬರೋಬ್ಬರಿ ₹5 ಕಟ್. ಇದು ಅನ್ನಭಾಗ್ಯ ಯೋಜನೆಯ ಎಫೆಕ್ಟ್. ಸಿಟಿ ಸಮಸ್ಯೆಗಳ ಬಗ್ಗೆ ಕಾರ್ಪೊರೇಟರ್ಸ್ಗಿಲ್ಲ ಚಿಂತೆ. ರೆಸಾರ್ಟ್ನಲ್ಲಿ ಮೀಟಿಂಗ್ ಮಾಡಲು ಟ್ರಿಪ್ ಹೋಗಿದ್ರಂತೆ. ಟೂರ್ ಬಗ್ಗೆ ಹೇಳಿದ್ರು ಅಂತೆ ಕಂತೆ. ಉದ್ಯಾನ ನಗರಿಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾನೇ ಇವೆ. ನಿನ್ನೆಯಷ್ಟೇ ಕೆಂಗೇರಿಯಲ್ಲಿ ವಿವಾಹಿತನೊಬ್ಬ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿ ಸಿಕ್ಕಿಬಿದ್ದಿದ್ದ. ಇದೀಗ ಮತ್ತೊಂದು ಅಂತಹದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಬಾಲಕಿಯನ್ನ ಕಾಮತೃಷಿಗೆ ಬಳಸಿಕೊಂಡ ಕಾಮುಕನನ್ನ ಶ್ರೀರಾಂಪುರ ಪೊಲೀಸರು ಬಂಧಿಸಿದ್ದಾರೆ. ಈ ಖತರ್ನಾಕ್ ಕಾಮುಕನ ಹೆಸರು ಅರುಣ್ ಕುಮಾರ್. ಶ್ರೀರಾಂಪುರದ ಕ್ರಿಶ್ಚಿಯನ್ ಕಾಲೋನಿ ನಿವಾಸಿ. ತನ್ನ ಮನೆಯಲ್ಲಿ ಬಾಡಿಗೆಗಿದ್ದ ಕಾರ್ ಡ್ರೈವರ್ ಮಗಳ ಮೇಲೆ ಕಾಮತೃಷೆ ತೀರಿಸಿಕೊಂಡಿದ್ದಾನೆ. SSLC ಓದುತ್ತಿರೋ ಆ ಬಾಲಕಿ ಮೇಲೆ ಸತತ 3 ತಿಂಗಳಿಂದ ಅತ್ಯಾಚಾರವೆಸಗಿದ್ದ. ಪರಿಣಾಮ ಈಗ ಆಕೆ 2 ತಿಂಗಳ ಗರ್ಭಿಣಿ. ಬೆಳಗ್ಗೆ ಹೋಯ್ತು ಸರ್. ಅದು ಉಸ್ಕೂಲ್ ನಮ್ಮ ಅಮ್ಮ ಊಟ ಕೊಡೋಕೆ ಹೋಯ್ತು ಸರ್. ಉಸ್ಕೂಲ್ ಹೋಗ್ಬಿಟ್ರೆ ನಮ್ಮ ತಂಗಿ ಇಲ್ಲ. ಅದಕ್ಕೆ ಅರುಣ್ ಹತ್ರ ಹೇಳ್ದೆ ಸರ್. ನಮ್ಮ ಅಪ್ಪ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಹುಡುಗಿ ಸ್ಕೂಲ್ ಹುಡುಗಿ ಕೂಡ ಬಿಡಲ್ಲ, ಚಿಕ್ಕ ಹುಡುಗಿ ಕೂಡ ಬಿಡಲ್ಲ. ಯಾವ ಹುಡುಗಿ ಅಂದ್ರೆ ಹೋಗಲಿ, ಎಲ್ಲ ಹುಡುಗಿ ಮಾತಾಡ್ತಾನೆ, ಏನೋ ಮಾಡ್ತಾನೆ ಸರ್. ಒಂದು ಹುಡುಗಿ ಕೂಡ ಅವ್ರ ಮನೆ ಮೇಲೆ ಬಾಡಿಗೆ ಬಂದರೆ ಕೂಡ ಒಂದು ಹುಡುಗಿ ಕೂಡ ಬಿಡಲ್ಲ ಅವನು. ಎಲ್ಲ ಹುಡುಗಿನೂ ಹಿಂಗೆ ಸರ್ ಮಾಡೋದು ಅವನು. ಮೊನ್ನೆ ಮಂಗಳವಾರ ಬಾಲಕಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಳು. ಈ ಸಂಬಂಧ ಆಕೆಯ ತಂದೆ ಶ್ರೀರಾಂಪುರ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ರು. ಹುಡುಕಾಟ ನಡೆಸಿದ ಪೊಲೀಸರಿಗೆ ಆಕೆ ಹೊಸೂರಿನಲ್ಲಿ ಪತ್ತೆಯಾಗಿದ್ದಳು. ಪೊಲೀಸರು ವಿಚಾರಣೆ ನಡೆಸಿದಾಗ ಆಕೆ ಸತ್ಯ ಬಾಯಿ ಬಿಟ್ಟಿದ್ದಾಳೆ. ಕೂಡಲೇ ಪೊಲೀಸರು ಕಾಮುಕ ಅರುಣ್ ಕುಮಾರ್ನನ್ನ ಬಂಧಿಸಿದರು. ಈಕೆ ಮೇಲೆ ಈ 32 ವರ್ಷದ ಆರೋಪಿ ಅರುಣ್ ಕುಮಾರ್ ಏನಿದ್ದಾನೆ, ಅವನು ಅತ್ಯಾಚಾರ ಎಸಗಿದಾನಂತ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಇದರಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲೆ ಮಾಡಿ ಈಗಾಗಲೇ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಾ ಇರೋದು ನಿಜಕ್ಕೂ ಆತಂಕಕಾರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಅರ್ಕಾವತಿ ಬಡಾವಣೆ ನಿರ್ಮಾಣಕ್ಕೆ ಬಿಡಿಎ ಮುಂದಾಗಿದ್ದು ಅಕ್ರಮವಾಗಿ ನಿರ್ಮಿಸಿರುವ ಮನೆಗಳ ತೆರವಿಗೆ ಚಾಲನೆ ಕೊಟ್ಟಿದೆ. ಮೊದಲ ಹಂತವಾಗಿ ಇವತ್ತು ಅರ್ಕಾವತಿ ವ್ಯಾಪ್ತಿಯ ನಾರಾಯಣಪುರದಲ್ಲಿ ಮನೆ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಲಾಯಿತು. ಆದರೆ ನೋಟಿಸ್ ನೀಡದೆ ಏಕಾಏಕಿ ತೆರವಿಗೆ ಮುಂದಾಗಿದ್ದರಿಂದ ರೊಚ್ಚಿಗೆದ್ದ ನಿವಾಸಿಗಳು ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಅರ್ಕಾವತಿ ಬಡಾವಣೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಮನೆ ಶೆಡ್ಗಳನ್ನು ತೆರವುಗೊಳಿಸಿತು. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಪುರದ ಡಿಫೆನ್ಸ್ ಲೇಔಟ್ನಲ್ಲಿ ಬಿಡಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ರು. 3 JCB ಯಂತ್ರಗಳು ಸುಮಾರು 15 ಮನೆ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಿದ್ವು. ಆದರೆ ಬಿಡಿಎ ಕಾರ್ಯಾಚರಣೆಯಿಂದ ಕಂಗಾಲಾದ ನಿವಾಸಿಗಳು ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ರು. ನೋಟಿಸ್ ನೀಡದೆ ತೆರವು ಮಾಡ್ತಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. %40 ಕೊಡ್ತೀನಿ ಅಂತ ಅಕ್ವೇರ್ ಆಗಿತ್ತು. ಮತ್ತೆ ಅದೆಲ್ಲ ಈಗ ಡಿಲೀಟ್ ಆಗಿದೆ. ಯಾವುದು ಅರ್ಕಾವತಿಯಲ್ಲಿ ಇದಾಗಿಲ್ಲ, ಅಕ್ವಿಸೇಷನ್ಸ್ ಆಗಿಲ್ಲ. ಈಗ ಏನಾಗಿದೆ, ನಮ್ಮಲ್ಲಿ BBMPಯಲ್ಲಿ ನಾವು ಸ್ಟಿಲ್ ಡೇಟ್ವರೆಗೂ ಟ್ಯಾಕ್ಸ್ ಪೇ ಮಾಡಿದ್ದೀರಿ,
BX ಖಾತಾ ಸಿಕ್ಕಿದೆ, ಎಲ್ಲ ಎಲೆಕ್ಟ್ರಿಕಲ್ಸ್ ಪವರ್ನು ಇದೆ ನಮ್ಮಲ್ಲಿ. ಇಲ್ಲಿ ಮೋಲ್ಡೆಡ್ 6 ಚದರ ಮನೆಗೆ ಚರ್ಚ್ ದೇವಸ್ಥಾನಕ್ಕೆ ಹೊಡೆದಾಕಿದ್ದಾರೆ. ಈ ಥರ ಈ ಲ್ಯಾಂಡ್ ಮಾಫಿಯಾಸು ಡೇ ಬೈ ಡೇ ಈ ಥರ ತೊಂದರೆ ಮಾಡ್ತಾ ಇದ್ದಾರೆ. ಅರ್ಕಾವತಿ ಬಡಾವಣೆಗೆ ಭೂಮಿ ನೀಡಿದ್ದ ರೈತರಿಗೆ BDA ಇಲ್ಲಿ ಶೇಕಡ 40-60 ಒಪ್ಪಂದದಂತೆ ಸೈಟ್ಗಳನ್ನು ನೀಡಿತ್ತು. ಸರ್ಕಾರದ ಆದೇಶದಂತೆ BDA ಅರ್ಕಾವತಿ ಬಡಾವಣೆ ನಿರ್ಮಿಸಲು ಮುಂದಾಗಿದೆ. ಮೊದಲು ರೈತರಿಗೆ ಸೈಟ್ಗಳನ್ನು ನೀಡಿ ಬಳಿಕ ಬಡಾವಣೆ ರಚನೆ ಮಾಡಲಿದೆ. ಆದರೆ BDA ಭೂಸ್ವಾಧೀನಕ್ಕೂ ಮುನ್ನವೇ ಕೆಲವರು ಈ ಜಾಗದ ಮೂಲ ಮಾಲೀಕರಿಂದ ಸೈಟ್ಗಳನ್ನು ಖರೀದಿಸಿ ಮನೆಗಳನ್ನು ಕಟ್ಟಿಸಿದ್ದಾರೆ. ಸರ್ವೆ ನಂಬರ್ 26/1, 26/2 ಮತ್ತು 26/4ರಲ್ಲಿ ನಮ್ಮ ಪ್ರಾಧಿಕಾರದ ಅಕ್ವೈರ್ಡ್ ಲ್ಯಾಂಡನ್ನು ಭೂಸ್ವಾಧೀನ ಪಡಿಸಿಕೊಂಡ ಜಮೀನನ್ನು ಕೆಲವರು ಶೆಡ್ಗಳನ್ನು ನಿರ್ಮಿಸಿದ್ರು. ಆ ಶೆಡ್ಗಳನ್ನು ತೆರವುಗೊಳಿಸಿ ನಾವು ಸ್ವಾಧೀನಕ್ಕೆ ಪಡೆದಿರ್ತೇವೆ. ಆದೇಶ ಬರ್ತಿದೆ. ಆದೇಶ ಇಲ್ಲದೇ ನಾವು ಏನೋ ಮಾಡಲಿಕ್ಕೆ ಬರಲ್ಲ ಆ ಥರ. ಒಟ್ನಲ್ಲಿ ಸರಿಯಾಗಿ ದಾಖಲೆ ಪರಿಶೀಲಿಸದೆ ರಿಯಲ್ ಎಸ್ಟೇಟ್ ಮೂಲಕ ಸೈಟ್ಗಳನ್ನು ಖರೀದಿಸಿದ ನಿವಾಸಿಗಳು ಈಗ ಬೀದಿಗೆ ಬೀಳುವಂತಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಅಗ್ಗದ ಬೆಲೆಗೆ ಅಕ್ಕಿ ನೀಡೋ ಯೋಜನೆ ಅನ್ನಭಾಗ್ಯದ ಎಫೆಕ್ಟ್ ಅಕ್ಕಿ ಮಾರುಕಟ್ಟೆಗೆ ತಟ್ಟಿದೆ. ₹1ಗೆ 1 ಕೆಜಿ ಅಕ್ಕಿ ನೀಡೋದಕ್ಕೆ ಸರ್ಕಾರ ಮುಂದಾಗಿದ್ದೇ ತಡ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ದಿಢೀರಂತ ಕಡಿಮೆಯಾಗಿದೆ. ಅನ್ನಭಾಗ್ಯ ಯೋಜನೆ ಕೇವಲ ಬಡವರಿಗಷ್ಟೇ ಅಲ್ಲ, ಅಂಗಡಿಯಲ್ಲಿ ಅಕ್ಕಿ ಖರೀದಿಸೋರಿಗೂ ಖುಷಿ ಕೊಡ್ತಿದೆ. ಹೌದು, ಸಿದ್ದು ಸರ್ಕಾರ ₹1ಗೆ 1 ಕೆಜಿ ಅಕ್ಕಿ ನೀಡುವ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದ್ದೇ ತಡ ಮುಕ್ತ ಮಾರುಕಟ್ಟೆಯಲ್ಲೂ ಅಕ್ಕಿ ಬೆಲೆ ಇಳಿಮುಖವಾಗಿದೆ. ನಗರದ ಯಶವಂತಪುರ RMC ಮಾರುಕಟ್ಟೆಯಲ್ಲಿ ಬರೋಬ್ಬರಿ ₹5 ಅಕ್ಕಿ ದರ ಕಡಿಮೆಯಾಗಿದೆ ಅನ್ನೋದು ಸಿಹಿ ಸುದ್ದಿ. ನಮಗಿಲ್ಲಿ ಈಗ ಸೊಸೈಟಿಯಿಂದ ₹1 ಕೆಜಿ ಅಕ್ಕಿ ಕೊಡ್ತಾ ಇರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಈಗ ಇಲ್ಲಿ RMC ಯಾರ್ಡಲ್ಲಿ ಏನಂತಂದರೆ ಇವಾಗ ಅಕ್ಕಿ ರೇಟೆಲ್ಲ ತುಂಬ ಇನ್ನೂ ಇವಾಗ ಆಲ್ರೆಡಿ ಕಮ್ಮಿ ಆಗಿದೆ. ತುಂಬ ರೇಟ್ ದುಬಾರಿ ಆಗಿತ್ತು, ಅನ್ನ ತಿನ್ನೋದು ತುಂಬ ಕಷ್ಟ ಆಗಿತ್ತು. ಆದರೆ ಇವಾಗ ಇನ್ನೂ ಕಮ್ಮಿ, ಈಗ ಆಲ್ರೆಡಿ ಕಮ್ಮಿ ಆಗಿದೆ. ಈಗಿದೆ ಇದಕ್ಕಿಂತ ಕಮ್ಮಿ ಆಗೋ ಚಾನ್ಸಸ್ ಇದೆ. ಈಗ ಇನ್ನೂ ಕಮ್ಮಿ ಆದ್ರೂ ಬಡವ್ರಿಗೆ ತಿನ್ನೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅನ್ನನ, ಅಷ್ಟು ನಾವು ಖುಷಿ ಪಡ್ತಾ ಇದ್ದೀವಿ. ಇವಾಗ ಸದ್ಯ ಮಾರುಕಟ್ಟೆಯಲ್ಲಾಗಿರುವ ಅಕ್ಕಿ ಬೆಲೆ ಬದಲಾವಣೆ ವಿವರವನ್ನ ನೋಡೋದಾದ್ರೆ, ಇಷ್ಟು ದಿನ ಗಗನಮುಖಿಯಾಗಿದ್ದ ಸೋನಾ ಮಸೂರಿ ಅಕ್ಕಿ ₹42ನಿಂದ ₹38ಗೆ ಇಳಿಕೆಯಾಗಿದೆ. ಹಳೆ ಸೋನಾ ಮಸೂರಿ ₹52ನಿಂದ ₹48ಗೆ ಕುಸಿದಿದೆ. ಇನ್ನು ಕೆಜಿ ₹40 ಇದ್ದ ಸ್ಟೀಮ್ ಅಕ್ಕಿ ಈಗ ₹36ಗೆ ಸಿಗುತ್ತಿದೆ. ನುಚ್ಚಕ್ಕಿ ₹20 ಕೆಜಿಗೆ ಇತ್ತು, ಆದರೆ ಸದ್ಯ ₹16ಗೆ ಇಳಿಕೆಯಾಗಿದೆ. ಮೊದಲು ಡಿಮ್ಯಾಂಡ್ ಜಾಸ್ತಿ ಇತ್ತು, ಬಡವರು ಬರೋರು ಮಾರ್ಕೆಟ್ಗೆ, ಸಾಹುಕಾರರು ಬರೋರು. ಈಗ ಬಡವರು ನಿಂತು ಬಿಟ್ಟಿದ್ದಾರೆ. ₹1 ಕೆಜಿ ಅಕ್ಕಿ ಅಂತ ಯಾವಾಗ ಅನೌನ್ಸ್ ಆಯಿತೋ ಆವಾಗ ಅದನ್ನೇ ತೊಗೊತಾರೆ ಬಡವರು ಯಾರೂ ಇಲ್ಲಿ ಬರಲ್ಲ. ವ್ಯಾಪಾರ ಯಾವಾಗ ಕಮ್ಮಿ ಆಯಿತೋ ಆವಾಗ ದಿಢೀರಂತ ಮಾರ್ಕೆಟ್ ಬಿತ್ತು. ಒಟ್ಟಿನಲ್ಲಿ ಈ ಬೆಲೆ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದರೆ ಅನ್ನಭಾಗ್ಯ ಎಫೆಕ್ಟ್ನಿಂದಾಗಿ ಅಕ್ಕಿ ವ್ಯಾಪಾರಿಗಳು ಅನಿವಾರ್ಯವಾಗಿ ಅಕ್ಕಿ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.